ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ನನ್ನ ಒಂದು ಚಪ್ಪಲ್ ಏನಿದೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೆ. ಇವಾಗ ಪ್ರೆಗ್ನೆಂಟ್ ಆದಮೇಲೆ ನಾನು ಎಲ್ಲೂ ಆಚೆ ಹೋಗ್ತಾ ಇರಲಿಲ್ವಲ್ಲ, ಸೊ ಅದೆಲ್ಲ ಹಂಗೆ ಧೂಳು ಇಟ್ಕೊಂಡಿತ್ತು. ಸೊ ಕ್ಲೀನ್ ಮಾಡ್ಕೊತಾ ಇದ್ನ. ಸರಿ, ನಿಮಗೂ ಕೂಡ ತೋರಿಸೋಣ ನನ್ನ ಹತ್ರ ಯಾವ್ಯಾವ ರೀತಿ ಚಪ್ಪಲಿದೆ, ಕೆಲವೊಂದು ಇನ್ಸಿಡೆಂಟ್ಗಳಿದೆ. ಸೊ ಅದನ್ನು ಕೂಡ ನಾನು ಶೇರ್ ಮಾಡ್ಕೊತೀನಿ. ಮತ್ತು ನನ್ನ ಹತ್ರ ಇರೋ ಸ್ಲಿಪ್ಪರ್ಸಲ್ಲಿ ಹೈಯೆಸ್ಟ್ ಪ್ರೈಸ್ ಏನು ಅದನ್ನು ಕೂಡ ಹೇಳೋಣ ಅಂತಂದ್ಬಿಟ್ಟು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಜಾಸ್ತಿ ಸ್ಲಿಪ್ಪರ್ಸ್ಗೆಲ್ಲ ಇನ್ವೆಸ್ಟ್ ಮಾಡೋದಿಲ್ಲ. ಕೆಲವರು ತುಂಬಾ ಇನ್ವೆಸ್ಟ್ ಮಾಡ್ತಾರೆ. ಕೆಲವೊಬ್ರಿಗೆ ತುಂಬಾ ಇಷ್ಟ ಆಗುತ್ತೆ ಸ್ಲಿಪ್ಪರ್ಸು, ಜಾಸ್ತಿ ಕಲೆಕ್ಷನ್ ಇಟ್ಕೊತಾರೆ. ನಾನು ತುಂಬ ಜಾಸ್ತಿನೂ ಅಲ್ಲ, ತುಂಬ ಕಡಿಮೆನೂ ಇಲ್ಲ, ಮೀಡಿಯಮ್ ಆಗಿ ಇಟ್ಕೊಂಡಿದ್ದೀನಿ. ಬಟ್ ನನಗೆ ಸ್ವಲ್ಪ ಚಪ್ಪಲ್ಸ್ ತೊಗೊಳ್ಳೋದು ಈ ಥರದ್ದು ಅಂತಂದರೆ ಸ್ವಲ್ಪ ಇಷ್ಟ ಆಗುತ್ತೆ. ಸ್ವಲ್ಪ ಬಟ್ಟೆ ಕಡೆ, ಸ್ವಲ್ಪ ಚಪ್ಪಲ್ ಮತ್ತು ಊಟ, ಇದಿಷ್ಟೇ. ನೋಡೋಣ, ನಿಮ್ಗೆ ಕೂಡ ತೋರಿಸ್ತೀನಿ. ನಿಮಗೆ ಯಾವ್ದು ಇಷ್ಟ ಆಯಿತು ನನ್ನ ಒಂದು ಸ್ಲಿಪ್ಪರ್ಸಲ್ಲಿ ಅಂತ ಅಂದ್ಬಿಟ್ಟು ಹೇಳಿ. ನಾನು ಆನ್ಲೈನಲ್ಲಿ ಏನಾದರೂ ಬೈ ಮಾಡಿದರೆ ಅದನ್ನು ನಾನು ಹೇಳ್ತೀನಿ. ನಿಮಗೆ ಬೇಕಂದರೆ ನೀವು ಕಾಮೆಂಟ್ ಮಾಡ್ಬೋದು, ನಾನು ಅದನ್ನು ಶೇರ್ ಮಾಡ್ಕೊತೀನಿ. ಔಟ್ಸೈಡ್ ತೊಗೊಂಡಿರೋ ಅಂಥದ್ದನ್ನು ಇದು ಮಾಡೋಕ್ಕಾಗಲ್ಲ. ಫಸ್ಟ್ ಒನ್ನು ಈ ಸ್ಲಿಪ್ಪರ್, ಇದು ಕೂಡ ಆನ್ಲೈನಲ್ಲಿ ತೊಗೊಂಡಿರೋ ಅಂಥದ್ದು ನಾನು. ಇದು ತುಂಬಾ ಕ್ಯೂಟಾಗಿದೆ. ಎಲ್ಲ ಥರ ಔಟ್ಫಿಟ್ಗೂ ನಾವು ಇದನ್ನು ಹಾಕ್ಬೋದು. ಇದು ಫಸ್ಟ್ ಒನ್ನು. ಇದು ಆಚೆ ಇತ್ತು, ಆ್ಯಕ್ಚುಲಿ ನಾನು ಫೋಟೋಶೂಟ್ ಮಾಡಿಸುವಾಗ ಹಾಕ್ಕೊಂಡಿದ್ದೆ, ನೋಡ್ಬೋದು. ಆ ಒಂದು ಸ್ಲಿಪ್ಪರ್ಸ್ ಇದು. ಇದನ್ನು ಆಚೆಯಿಂದ ತೊಗೊಂಡು ಬಂದ, ಸೊ ಡಸ್ಟ್ ಆಗಿತ್ತು, ಹಂಗೆ ಕ್ಲೀನ್ ಮಾಡಿ ಇಟ್ಟಿದ್ದೆ. ನೆಕ್ಸ್ಟ್ ಒನ್ ಇದು ಶೂ. ಇದು ಸ್ವಲ್ಪ ಕ್ಲೀನ್ ಮಾಡಲೇಬೇಕು. ಇದನ್ನು ಜಾಸ್ತಿ ಹಾಕಿಲ್ಲ ನಾನು. ಹಾಕಿ ಒಂದು 2 ಸಲ ಹಾಕಿದ್ದೀನಿ, ಒಂದು 2-3 ಸಲ ಹಾಕಿದ್ದೀನಿ. ಒಟ್ಟಿನಲ್ಲಿ ಒಂದು 2-3 ಸಲ ಇಲ್ಲ, ಒಂದು 4-5 ಸಲನೇನೋ ಹಾಕಿದ್ದೀನಿ. ಬಟ್ ಇದು ಸ್ವಲ್ಪ ಇದಾಗಿದೆ, ಏನು ಮಣ್ಣಾಗಿದೆ. ಸೊ ಇದನ್ನು ನೀಟಾಗಿ ಕ್ಲೀನ್ ಮಾಡಬೇಕು. ಸದ್ಯಕ್ಕೆ ಇದನ್ನಂತೂ ಕ್ಲೀನ್ ಮಾಡೋಕ್ಕಾಗಲ್ಲ. ನೋಡೋಣ, ನೆಕ್ಸ್ಟ್ ಯಾವಾಗಾದರೂ ಒಂದು ಸಲ ಕ್ಲೀನ್ ಮಾಡಬೇಕು. ಇದು ನಾನು ತೊಗೊಂಡಿರುವಂತಹ ಫಸ್ಟು ಶೂ ಅಂತಲೇ ಹೇಳ್ಬೋದು. ಫೋರಮ್ ಇದೆ ನಮ್ಮ ಮನೆ ಹತ್ರ, ಸೊ ಅಲ್ಲಿ ತೊಗೊಂಡಿರೋದು ಇದು. ಇದಕ್ಕೆ ಎಷ್ಟು ಪ್ರೈಸು ಅಂದರೆ 1500 ರುಪೀಸ್, 1500 ಕೊಟ್ಟು ತೊಗೊಂಡಿದ್ದು. ನಮ್ಮ ಮನೆಯವ್ರು ಕೊಡಿಸಿದ್ದು ಫಸ್ಟ್ ಟೈಮು. ನಾನು ಇನ್ನೊಂದು ಶೂ ನೋಡಿದ್ದೆ, ಸೊ ಅದನ್ನು ನಮ್ಮ ಮನೆಯವರು ಅದನ್ನೇ ಚೆನ್ನಾಗಿದೆ, ಅದನ್ನೇ ತಗೋ ಅಂತ ಅಂದರು. ಆವಾಗ ಅದಕ್ಕೆ ಎಷ್ಟು, ಒಂದು 5000 ಎಷ್ಟೋ ಸಮಥಿಂಗ್ ಇತ್ತು ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಅಷ್ಟಿತ್ತು. ಬಟ್ ಅವ್ರು ತಗೋ ಅಂತ ಇದ್ರು. ನಾನು ಆಮೇಲೆ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಜಸ್ಟ್ ಇದನ್ನು ತೊಗೊಂಡೆ. ಇದು 1500 ರುಪೀಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆಯಾ ಕಾಮೆಂಟ್ ಮಾಡಿ ಹೇಳಿ. ಮತ್ತು ಈ ಒಂದು ಸ್ಲಿಪ್ಪರ್ ನಾನು ಇಲ್ಲೇ ನಾರ್ಮಲ್ ಔಟ್ಸೈಡ್ ಏನೇ ತೊಗೊಂಡಿರೋದು. ಇದು ಕೂಡ ನನ್ನ ಒಂದು ಫೇವ್ರೇಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ಮೀಡಿಯಮ್ ಹೀಲ್ಸ್ ಇದು, ತುಂಬ ಏನು ಜಾಸ್ತಿ ಹೀಲ್ಸ್ ಇಲ್ಲ. ಜಾಸ್ತಿ ಹೀಲ್ಸ್ ಇಷ್ಟಪಡಲ್ವಲ್ಲ ಅಂಥವರು ಈ ಒಂದು ಚಪ್ಪಲ್ಸ್ನ, ಸ್ಯಾಂಡಲ್ಸ್ನ ತೊಗೊಬೋದು. ಇದು ಆಫ್ಲೈನಲ್ಲೇ ತೊಗೊಂಡಿದ್ದು. ಇದ್ರ ಪ್ರೈಸ್ ಬಂದು 700 ಸಮಥಿಂಗ್ ಏನೋ ಇದೆ. ಇದು ಕೂಡ ತುಂಬಾ ಚೆನ್ನಾಗುತ್ತೆ. ಎಲ್ಲ ಥರ ಔಟ್ಫಿಟ್ಗೂ ಇದು ಸೂಟ್ ಆಗುತ್ತೆ. ನನಗೆ ತುಂಬಾ ಇಷ್ಟ ಇದು ಅಂತಲೇ ಹೇಳ್ಬೋದು. ಮತ್ತು ಇದೊಂದು ಬ್ಲ್ಯಾಕ್ ಇದೆ, ಈ ಒಂದು ಸ್ಲಿಪ್ಪರ್. ಇದು ಹಾಕ್ಕೊಂಡೇ ಇಲ್ಲ, ಒಂದು ಸಲಿನೇನೋ ಹಾಕಿದ್ದೀನಿ ಅಷ್ಟೇ. ಬಟ್ ಅಷ್ಟು ಬೇಗ ಗಲೀಜಾಗಿದೆ. ಯಾವುದೇ ಒಂದು ವಸ್ತುನಾದರೂ ಅಷ್ಟೇ, ಯೂಸ್ ಮಾಡಿದ್ರೆ ಹಂಗೆ ಇಟ್ಬಿಟ್ರೆ ಬೇಗನೆ ಹಾಳಾಗಿ ಹೋಗುತ್ತೆ. ಇದು ಕೂಡ ಅಷ್ಟೇ, ಒಂದು ಸಲಿನೇನೋ ಯೂಸ್ ಮಾಡಿದ್ದೆ, ಮತ್ತು ಔಟ್ಸೈಡ್ ಇಟ್ಟಿದ್ದೆ, ಮತ್ತು ಆಮೇಲೆ ಮತ್ತೆ ಒಳಗಡೆ ಇಟ್ಟೆ. ಇದನ್ನು ಯೂಸ್ ಮಾಡಿಲ್ಲ. ಇದು ಕೂಡ ಆಚೆ ಕಡೆನೇ ತೊಗೊಂಡಿದ್ದು. ಇಲ್ಲೋ ನಾರ್ಮಲಾಗಿ ಕಲ್ಯಾಣ ಮಂಟಪ ಅಂತ ಇದೆ, ಸೊ ಅಲ್ಲಿ ಹೋಗಿದ್ದಾಗ, ಸೊ ಅಲ್ಲಿ ನಾನು ಒಂದು 3 ಪೇರೇನೋ ಅಟ್ ಎ ಟೈಮ್ ಒಂದೇ ಸಲ ತೊಗೊಂಡಿದ್ದೆ. ಸುಮ್ಮನೆ ಇರಲಿ, ಆಚೆ ಎಲ್ಲಾದರೂ ಸಿಂಪಲಾಗಿ ಹಾಗೆ ಹೋದರೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಬ್ಲ್ಯಾಕ್ ಒನ್ ತೊಗೊಂಡೆ. ಯಾಕಂದರೆ ಬ್ಲ್ಯಾಕ್ ಯಾವಾಗಲೂ ಎಲ್ಲದಕ್ಕೂ ಮ್ಯಾಚ್ ಆಗ್ತಾ ಇರುತ್ತೆ, ಸೊ ಅದರಿಂದ ಇದನ್ನು ತೊಗೊಂಡೆ. ಮತ್ತು ಈ ಒಂದು ಬಾಕ್ಸಲ್ಲಿದೆ, ಸೊ ಇದು ಕೂಡ ಸ್ಲಿಪ್ಪರ್ಸೇನೆ. ಮತ್ತು ಈ ಒಂದು ಬಾಕ್ಸಲ್ಲಿದೆ, ಇದು ಕೂಡ ಸ್ಲಿಪ್ಪರ್ಸೇನೆ. ಇದು ಆನ್ಲೈನಲ್ಲಿ ತೊಗೊಂಡಿರುವಂಥದ್ದು, ನಾನು ತೋರಿಸ್ತೀನಿ. ಇದು ಕೂಡ ಬ್ಲ್ಯಾಕ್ ಒನ್ನು. ಈ ಒಂದು ಸ್ಲಿಪ್ಪರ್ ಕೂಡ ಅಷ್ಟೇ, ನೋಡ್ಬೋದು. ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಡ್ತೀನಿ, ಆಮೇಲೆ ತೋರ್ಸೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಇದು ಆನ್ಲೈನಲ್ಲಿ ತೊಗೊಂಡಿರೋವಂಥದ್ದು. ನಿಜ, ಆ ಒಂದು ಪೇಜಲ್ಲಿ ಮಸ್ತ್ ಕಲೆಕ್ಷನ್ ಇದೆ ಅಂತಲೇ ಹೇಳ್ಬೋದು. ತುಂಬ ಹೈ ಪ್ರೈಸು ಅಲ್ಲ, ಲೋ ಪ್ರೈಸು ಅಲ್ಲ. ನಾವು ಯಾವುದು ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಮೌಂಟ್ ಕೂಡ. ಇದು ಅಷ್ಟೇ, ತುಂಬ ಯೂನಿಕ್ ಆಗಿದೆ. ಇದು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ, ನಿಜವಾಗ್ಲೂ ನಾನು ಒಂದ್ಸಲಿನ ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ, ಇದ್ರ ಲಿಂಕ್ ಬೇಕಾ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ
ಇದೇದು ಈ ಒಂದು ಪ್ಯಾಟ್ರನ್ ನನಗೆ ತುಂಬಾ ಇಷ್ಟ ಆಯಿತು, ಸ್ವಲ್ಪ ಯೂನಿಕ್ ಆಗಿದೆ ಅಂತ ಅಂದ್ಬಿಟ್ಟು ನಾನು ಈ ಒಂದು ಪೇರ್ನ ತೊಗೊಂಡಿದ್ದೆ. ಮತ್ತು ಇನ್ನೊಂದಿದೆ, ಇದನ್ನು ನಾನು ಇನ್ನೂ ಹಾಕೇ ಇಲ್ಲ. ಕೌಶಿಕ್ ಮಲ್ಕೊಂಡಿದ್ದಾನೆ, ಒಂದ್ಸಲ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ಬಿಡ್ತೀನಿ ನಾನು. ಮಕ್ಕಳನ್ನ ಮಲಗಿಸ್ಬಿಟ್ಟು ವೀಡಿಯೋ ಮಾಡೋದು ಎಷ್ಟು ಕಷ್ಟ ಅಂತಂದರೆ ಅವ್ರು ಬಿದ್ದೋಗ್ಬಿಡ್ತಾರೆ ಅನ್ನೋದೊಂದು ಭಯ ಇರುತ್ತೆ. ಪದೇ ಪದೇ ನೋಡಬೇಕು ಅಂತಲೇ ಇರುತ್ತೆ. ಸೊ ಅದರಿಂದ ತುಂಬ ಅಂದರೆ ತುಂಬಾ ಕಷ್ಟ. ಅವ್ನು ಸದ್ಯ ಮಲ್ಕೊಂಡಿದ್ದಾನೆ. ಈ ಒಂದು ಪೇರ್ ಇನ್ನೂ ನಾನು ಹಾಕೇ ಇಲ್ಲ, ಇದು ಕೂಡ ಹೊಸದೇನೆ. ಈ 3 ಪೇರು ಅಟ್ ಎ ಟೈಮ್, ಈ ಒಂದು ಪೇರು ಮತ್ತು ಇದು ಮತ್ತು ಇದು, ಈ 3 ಪೇರ್ ನಾನು ಒಂದೇ ಸಲ ತರಿಸ್ಕೊಂಡಿದ್ದು. ಇದು ಆನ್ಲೈನಲ್ಲಿ ತರಿಸ್ಕೊಂಡಿರೋದು. ಇದು ಚೆನ್ನಾಗಿದೆಯಾ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಹೇಳಿ. ನಾನು ಹೇಳಿದ್ನಲ್ಲ, ಈ ಪೇಜಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇನ್ನು ಕೆಲವೊಂದು ಡೈಲಿ ಯೂಸ್ ಮಾಡುವಂಥದ್ದು ಆಚೆ ಇದೆ, ಸೊ ಅದನ್ನು ನಾನೇನು ತೋರಿಸ್ತಾ ಇಲ್ಲ. ಈ ಒಂದು ಶೂ ಮೈಸೂರಲ್ಲಿ ನಾನು ತಗೊಂಡಿದ್ದು. ಲಾಸ್ಟ್ ಟೈಮ್ ದಸರಾ ಟೈಮಲ್ಲಿ ನಾನು ನಮ್ಮ ಮನೆಯವರು ಊರಿಗೆ ಹೋಗಿದ್ವಿ. ಸೊ ಆವಾಗ ಬರಬೇಕಾದ್ರೆ ಈ ಒಂದು ಸ್ಲಿಪ್ಪರ್ಸ್ನ ಅಲ್ಲಿ ಎಕ್ಸಿಬಿಷನ್ಗೆ ಹೋಗಿದ್ವಿ, ಅಲ್ಲಿ ನಾನು ಇಷ್ಟಪಟ್ಟೆ ಅಂದ್ಬಿಟ್ಟು ನಮ್ಮ ಮನೆಯವರು ತಗೊಂಡ್ರು. ಇದೂ ಅಷ್ಟೇ, ಇದು ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಥರ ಔಟ್ಫಿಟ್ಗೂ ಇದು ತುಂಬಾ ಚೆನ್ನಾಗಿರುತ್ತೆ. ಮೇನ್ಲಿ ಕುರ್ತಾಸ್ಗೆ ಅಥವಾ ಫ್ರಾಕ್ಗಳಿಗೆ ಈ ಥರದ್ದು ನನಗಿಷ್ಟ ಆಗುತ್ತೆ. ಮತ್ತು ಈ ಒಂದು ಸ್ಲಿಪ್ಪರ್ ತುಂಬಾ ವರ್ಷ ಆಯಿತು ಇದನ್ನು ತಗೊಂಡು ನಾನು. ಈ ಒಂದು ಏನು ಚಪ್ಪಲ್ ನನಗೆ ತುಂಬಾ ಇಷ್ಟ. ಸಾರಿಗಳಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಈ ಒಂದು ಸ್ಲಿಪ್ಪರ್. ಇದರ ಪ್ರೈಸ್ ಕೂಡ ಅಷ್ಟೇ 1000 ರೂಪೀಸ್ ಏನೋ. ಇದು ಎಲ್ಲಿ ತೊಗೊಂಡಿದ್ದು ಅಂದರೆ ಮಳವಳ್ಳಿಲಿ ತೊಗೊಂಡಿದ್ದು. ನಾನು ಊರಿಗೇನೋ ಹೋಗ್ತಾಯಿದ್ದೆ, ಆವಾಗ ನನ್ನ ಚಪ್ಪಲಿ ಅಲ್ಲಿ ಆನ್ ದ ವೇ ಹೋಗ್ಬೇಕಾದ್ರೆ ಕಿತ್ತೋಯ್ತು. ಆ ಟೈಮಲ್ಲಿ ಇದನ್ನು ತೊಗೊಂಡಿದ್ದು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಬೇಕಂದರೆ ನೋಡ್ಬೋದು ನೀವು. ಇದೆಲ್ಲ ಸ್ಟೋನ್ ವರ್ಕ್. ಇದು ಸ್ಯಾರಿಗಳಿಗೆ ಮತ್ತು ಗ್ರ್ಯಾಂಡ್ ಕುರ್ತಾಗಳಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ಸ್ಲಿಪ್ಪರ್ಸ್ಗಳನ್ನ ಇಡೋದಕ್ಕೆ ಒಂದು ಯಾವುದಾದ್ರೂ ಒಂದು ಚೆನ್ನಾಗಿರೋ ಜಾಗನ ಮಾಡಬೇಕು. ಸದ್ಯಕ್ಕೆ ಇಲ್ಲ, ನಮ್ಮ ಮನೇಲಿ ಅಷ್ಟು ಜಾಗ ಇಲ್ಲ. ಸೊ ಅದರಿಂದ ನಾನು ಈ ಥರ ಒಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಈ ಒಂದು ಶೂ ಬಗ್ಗೆ ಹೇಳಲೇಬೇಕು. ಇದು ಯಾವಾಗ ತೊಗೊಂಡಿದ್ದು ಅಂತಂದರೆ, ಇದನ್ನು ತೊಗೊಂಡು ಇನ್ನೇನು 5.5 ವರ್ಷ ಆಗಿದೆ. ಇದನ್ನು ನಾನು ಹಾಕಿರೋದೇ ಒಂದೇ ಸಲ. ಯಾವಾಗ ಅಂತಂದರೆ ನನ್ನ ಒಂದು ಮೇಕಪ್ ಕ್ಲಾಸು ಸೇರಿಕೊಂಡಾಗ ಲಾಸ್ಟು ಪೋರ್ಟ್ಫೋಲಿಯೋ ಶೂಟ್ ಅಂತ ಮಾಡಿಸ್ತಾರೆ. ಆ ಟೈಮಲ್ಲಿ ಬ್ಲ್ಯಾಕ್ ಬೇಕಿತ್ತು, ಬ್ಲ್ಯಾಕ್ ಹೀಲ್ಸ್ ಬೇಕಿತ್ತು ಅಂದ್ಬಿಟ್ಟು ಈ ಒಂದು ಸ್ಲಿಪ್ಪರ್ಸ್ನ ತೊಗೊಂಡಿದ್ದು. ಆವಾಗ ಇದನ್ನು ಎಲ್ಲಿ ತೊಗೊಂಡಿದ್ದು ಅಂತಂದರೆ, ಇಲ್ಲ ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ದು. ಎಲ್ಲಿ ಅಂತ ಬಸವೇಶ್ವರ ನಗರ ಏನೋ ಅನಿಸುತ್ತೆ, ಅಲ್ಲಿ ತೊಗೊಂಡಿದ್ದು. ಇದು ಕೂಡ ಅಷ್ಟೇ ತುಂಬ ಅಂದರೆ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ. ಇದ್ರ ಪ್ರೈಸ್ ಬಂದರೆ 2000 ಕೊಟ್ಟು ತೊಗೊಂಡಿದ್ದೀನಿ ನಾನು. ಒಂದೇ ಸಲ ಹಾಕಿರೋದು ಅಷ್ಟೇ, ಹಾಗೇ ಇಟ್ಟಿದ್ದೀನಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ತೊಗೊಂಡಿದ್ದೀನಿ ಅಷ್ಟೇ, ಇಷ್ಟು ಇರ್ಬೋದು, ಬಟ್ ಎಲ್ಲೂ ಹೋಗಲ್ವಲ್ಲ, ಅದರಿಂದ ಹಾಕೇ ಇಲ್ಲ. ಮತ್ತು ಈ ಒಂದು ಸ್ಲಿಪ್ಪರ್ಸ್ ಬಗ್ಗೆ ಹೇಳಲೇಬೇಕು. ಆ್ಯಕ್ಚುಲಿ ಈ ಸ್ಲಿಪ್ಪರ್ ನಂದಲ್ಲ. ಇದು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತಂದರೆ, ನಾನು ಪೋರ್ಟ್ಫೋಲಿಯೋ ಶೂಟಲ್ಲಿ ಯುಕ್ತಿ ಗೌಡ ಅಂತ ನಿಮಗೆ ಗೊತ್ತಿರುತ್ತೆ, ಲಾಸ್ಟ್ ಬ್ರಹ್ಮಗಂಟು ಸೀರಿಯಲ್ಲು ಯಾರಿಗಾದರೂ ಗೊತ್ತಿದ್ದರೆ, ಸೊ ಅದರಲ್ಲಿ ಪ್ರಣತಿ ಅಂತ ಅವರ ಒಂದು ನೇಮು, ಸೀರಿಯಲ್ ಆ್ಯಕ್ಟರ್ ಅವರು. ಅವರ ಒಂದು ಸ್ಲಿಪ್ಪರ್ ಇದು. ಇದು ನನ್ನ ಹತ್ರ ಬಂದು ಇನ್ನೇನು 5.5 ವರ್ಷ ಆಯಿತು. ನಾನು ಅದಾದ ನಂತರ ಅವರು ಅಲ್ಲೇ ಶೂಟಲ್ಲೇ ಇದನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು. ನೋಡ್ಬೋದು, ಇಷ್ಟು ದೊಡ್ಡ ಹೀಲ್ಸ್ ಇದೆ. ಇದನ್ನು ನಾನಂತೂ ವೇರ್ ಮಾಡೋದಿಲ್ಲ. ಅವತ್ತು ಬಂದ ಮೇಲೆ ನಾನು ಮತ್ತೆ ಅವ್ರಿಗೆ ಕಾಲ್ ಮಾಡಿ ಹೇಳಿದೆ, ಅವ್ರ ನಂಬರ್ ಇತ್ತು, ಈ ಥರ ನಿಮ್ಮ ಸ್ಯಾಂಡಲ್ ನನ್ನ ಹತ್ರ ಇದೆ, ತೊಗೊಂಡೋಗಿಲ್ಲ ನೀವು, ಹಾಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಅವರು 1-2 ಸಲ ನಾನು ಅಡ್ರೆಸ್ ಕಳಿಸ್ತೀನಿ, ಏನೋ ಕೊರಿಯರ್ ಮಾಡಿಬಿಡಿ ಅಂತ ಅಂದರು. ನಾನು ಸರಿ ಆಯಿತು ಅಂತಂದೆ. ಆಮೇಲೆ ಅಂದರು, ಇಲ್ಲ ನಾನೇ ಆ ಕಡೆ ಬರಬೇಕು, ಸೊ ಆ ಟೈಮಲ್ಲಿ ನಾನು ಕಲೆಕ್ಟ್ ಮಾಡ್ಕೊತೀನಿ, ನಿಮ್ಮ ಮನೇಲೇ ಇರಲಿ ಅಂತ ಅಂದರು. ಇಲ್ಲ ನಾನೇ ಝೆಪ್ಟೋ ಅಥವಾ ಏನಾದರೂ ಒಂದು ಪೋರ್ಟರ್ ಮಾಡ್ತೀನಿ, ಅಡ್ರೆಸ್ ಕೊಡಿ ಅಂತ ಅಂದೆ. ಸೊ ಆಮೇಲೆ ಅವರು, ಇಲ್ಲ ನಾನು ಬರ್ತೀನಲ್ಲ ಅವಾಗ ನಾನೇ ಮೀಟ್ ಆದಂಗೆ ಆಗುತ್ತೆ, ಸೊ ಈಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಹಾಗೆ ಅದೇ. ಅವರು ಸರಿ ಈಸ್ಕೊಳ್ಳೋಣ ಅಂದ್ಬಿಟ್ಟು ಹಂಗೇನೆ ಸುಮ್ಮನೆ ಇದ್ದರು.
ಅವಾಗಿಂದ ಇದು ನಮ್ಮ ಮನೇಲೇನೇ ಇದೆ. ಇದನ್ನ ತಗೋ 5.5 ವರ್ಷ ಆಯಿತು, ಇದು ಇನ್ನೇನು 6 ವರ್ಷ ಆಗ್ತಾ ಇದೆ. ನಮ್ಮ ಮನೇಲೇನೇ ಇದೆ. ಇದು ನೋಡ್ಬೋದು ಇಷ್ಟು ಚೆನ್ನಾಗಿದೆ, ಬಟ್ ನಾನು ವೇರ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಹಂಗೇನೆ ಇಟ್ಟಿದ್ದೀನಿ. ಇದೊಂದು ನೆನಪು ಅಂತಲೇ ಹೇಳ್ಬೋದು. ಮತ್ತು ಇದೊಂದು ಸ್ಲಿಪ್ಪರ್ ಕಲೆಕ್ಷನ್ ನೋಡ್ಬೋದು. ಇದೊಂಥರ ಯೂನಿಕ್ ಆಗಿದೆ. ನನಗೆ ತುಂಬಾ ಇಷ್ಟ. ಸೊ ಇಲ್ಲಿ ಯಾವುದೇ ಒಂದು ಸ್ಲಿಪ್ಪರ್ಸ್ ಆದರೂ ನನಗೆ ಇಷ್ಟಪಟ್ಟು ತೊಗೊಂಡಿರ್ತೀನಿ. ಇದು ಅಷ್ಟೇ ಜಾಸ್ತಿ ಟೈಮ್ ಹಾಕಿಲ್ಲ. ಇದು ಎಲ್ಲಿ ತಗೊಂಡಿರೋದು ಅಂತ ನನಗೆ ನೆನಪಿಲ್ಲ, ಗೊತ್ತಿಲ್ಲ ಇದು ಎಲ್ಲಿ ತಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಈಗ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಹೀಲ್ಸಲ್ಲಿ ಕೂಡ ಈ ಥರ ಡಿಸೈನ್ ಇದೆ. ಇದು ಎಂಬ್ರಾಯ್ಡ್ ವರ್ಕ್ ಇದೆ, ಚೆನ್ನಾಗಿದೆ. ಇದು ಅಷ್ಟೇ ಸಾರಿಗಳು ಮೆಚ್ಚಾಗುತ್ತೆ, ಕುರ್ತಾಗಳು ಎಲ್ಲ ಥರ ಡ್ರೆಸ್ಗಳಿಗೂ ಹಾಕೊಬೋದು. ಹಾಕೊಂಡ್ರೆ ಕಾಲು ಮಾತ್ರ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು ಇದು ಎಷ್ಟು ಚೆನ್ನಾಗಿ ಹೈಲೈಟ್ ಆಗಿದೆ ಅಂತ ಅಂದ್ಬಿಟ್ಟು. ಇದು ಒಂಥರ ಡಿಫ್ರೆಂಟ್ ಆಗಿದೆ. ನನಗೆ ತುಂಬಾ ಇಷ್ಟಪಟ್ಟು ತೊಗೊಂಡಿರೋವಂಥದ್ದು. ಇದು ಒಂದು ಡ್ರೆಸ್ಗೆ ಹಾಕ್ಕೊಂಡಿದ್ದೆ, ಆವಾಗ ಇದೇ ಫುಲ್ ಮಸ್ತ್ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಮತ್ತು ಈ ಒಂದು ಶೂನ ನಾನು ಆರ್ಡರ್ ಮಾಡಿದ್ದೀನಿ, ಬಟ್ ಇದರ ಕವರೇ ಓಪನ್ ಮಾಡಿಲ್ಲ. ಇದು ಏನಕ್ಕಂತ ನನಗೇನು ಆರ್ಡರ್ ಮಾಡಬೇಕಾದ್ರೆ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಬಟ್ ಇವಾಗ ನಾನು ಹಾಕ್ಕೊಂಡೇ ಇಲ್ಲ. ನೋಡೋಣ ಯಾವ್ದಾದ್ರು ಒಂದು ಟೈಮ್ನಲ್ಲಿ ಹಾಕ್ಕೊತೀನಿ. ಇದು ಇನ್ನೂ ನಾನು ಓಪನೇ ಮಾಡಿಲ್ಲ ಇದನ್ನು. ಇದು ಎಷ್ಟು ಪ್ರೈಸ್ ಅಂತ ನನಗೆ ಗೊತ್ತಿಲ್ಲ. ಇದು ಆನ್ಲೈನ್ ಶಾಪಿಂಗ್. ಇದು ಹಾಗೇ ಇದೆ. ಇದು ಯಾವುದು, ಇದು ಕೂಡ ಅಷ್ಟೇ. ಇದು ಹೊಸದೇನೆ, ನಾನು ಇನ್ನೂ ಬೇರೆ ಮಾಡಿಲ್ಲ, ಒಂದು ಸಲಿನೂ ಹಾಕೇ ಇಲ್ಲ. ಸುಮ್ಮನೆ ತೊಗೊಂಡಿರ್ತೀನಿ, ಬಟ್ ಎಲ್ಲಾದರೂ ಹೋದರೆ ಹಾಕ್ಕೊತೀನಿ. ಇವಾಗ ಸದ್ಯಕ್ಕೆ ಎಲ್ಲೂ ಹೋಗ್ತಾ ಇಲ್ವಲ್ಲ, ಸೊ ಅದರಿಂದ ಎಲ್ಲೂ ಹಾಕ್ಕೊಂಡಿಲ್ಲ. ಹೊಸದು ಇದೂ ಅಷ್ಟೇ ಒಂದು 400 ರುಪೀಸ್ ಆ ರೇಂಜಲ್ಲಿದೆ. ಅದಕ್ಕಿಂತ ಕಡಿಮೆ ಪ್ರೈಸಲ್ಲಂತೂ ನಾನು ತೊಗೊಂಡೇ ಇಲ್ಲ. ಎಲ್ಲ 400, 500 ಇಲ್ಲ 700 ಇಲ್ಲ 1000 ರುಪೀಸು, 1,500, 2,000, ಒಟ್ಟಿನಲ್ಲಿ 2,000ವರೆಗೆ ನಾನು ಸ್ಲಿಪ್ಪರ್ಸ್ನ ತೊಗೊಂಡಿದ್ದೀನಿ. ಅದಕ್ಕಿಂತ ಜಾಸ್ತಿ ಪ್ರೈಸಲ್ಲಿ ನಾನು ಸ್ಲಿಪ್ಪರ್ಸ್ ತೊಗೊಂಡಿಲ್ಲ. ತೊಗೊಳ್ಳೋ ಸಂದರ್ಭ ಬಂತು ಅಂದರೆ ನಾನು ಡೆಫಿನೆಟ್ಲಿ ನಾನು ತೊಗೊಳ್ತೀನಿ. ಬಟ್ ನನಗೆ ಈ ಒಂದು ಸ್ಲಿಪ್ಪರ್ಸ್ಗಳು ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಬಟ್ ನಂತರ ಜಾಸ್ತಿ ಶೂ ಕಲೆಕ್ಷನ್ ಇಲ್ಲ, ಬಟ್ 2 ಇದೆ ಅಷ್ಟೇ. ನೋಡ್ಬೋದು ಇದು ಕೂಡ ಅಷ್ಟೇ ನಾರ್ಮಲಾಗಿ ಫ್ಲ್ಯಾಟ್. ಇದು ಕೂಡ ಚೆನ್ನಾಗಿದೆ, ನನಗೆ ಇಷ್ಟಪಟ್ಟು ತೊಗೊಂಡಿರುವಂಥದ್ದು. ನಾರ್ಮಲಾಗಿ ಬೇಸಿಕ್ಕಾಗಿ ನಾನು ಫ್ಲ್ಯಾಟೇ ಜಾಸ್ತಿ ತೊಗೊತೀನಿ. ಒಂದು 3 ಹೀಲ್ಸ್ ಇದೆ ಅಷ್ಟೇ, ಒಂದು 3-4 ಹೀಲ್ಸ್ ಇದೆ. ಬಿಟ್ಟರೆ ಇಷ್ಟೇ ನನ್ನ ಹತ್ರ ಇರುವಂಥ ಒಂದು ಸ್ಲಿಪ್ಪರ್ಸ್ ಅಂತಲೇ ಹೇಳ್ಬೋದು. ಇದ್ರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ಹೇಳಿ. ಇದನ್ನು ನೀಟಾಗಿ ಇವಾಗ ಬಾಕ್ಸಲ್ಲಿ ಹಾಕಿ ಇಡಬೇಕು. ನೋಡ್ಬೋದು. ಮತ್ತು ಡೈಲಿ ಯೂಸ್ ಮಾಡುವಂಥದ್ದು ಆಚೆ ಕಡೆ ಇದೆ. ಸೊ ಡೈಲಿ ಯೂಸ್ ಮಾಡೋ ಅಂತಲೇ ಒಂದು 3-4 ಇದೆ. ಅದರಲ್ಲಿ ನನಗೆ ಯಾವುದು ಇಷ್ಟ ಬರುತ್ತೋ ಅದನ್ನು ನಾನು ಹಾಕ್ಕೊತಾ ಇರ್ತೀನಿ. ಇದನ್ನು ಎಲ್ಲಾದರೂ ಆಚೆ ಹೋದರೆ ಹಾಕ್ಕೋತೀನಿ, ಇಲ್ಲಾಂತಂದರೆ ನಾನು ಡ್ರೆಸ್ ಯಾವುದು ಹಾಕ್ಕೋತೀನಿ ಅದ್ರ ಮೇಲೆ ನಾನು ಹಾಕ್ಕೊಳ್ಳೋ ಅಂಥದ್ದು ಸ್ಲಿಪ್ಪರ್ಸ್ಗಳನ್ನ. ಯಾವುದೋ ಔಟ್ಫಿಟ್ಗೆ ನನಗೆ ಸೂಟ್ ಆಗುತ್ತೆ ಅದನ್ನ ಹಾಕ್ಕೊತೀನಿ. ಇಲ್ಲ ಅಂತಂದರೆ ನಾನು ಇದು ಯಾವುದು ಮ್ಯಾಚ್ ಆಗೋಲ್ಲ ಬೇಡ ಅಂತಂದರೆ ನಾನು ಹೊಸದು ತೊಗೋತೀನಿ. ಆ ಥರ ಜಾಸ್ತಿ ಹಳೇದು ಮಾಡಿ ನಾನು ಎಷ್ಟೊಂದು ಕೊಟ್ಬಿಟ್ಟಿದ್ದೀನಿ. ಅಂದರೆ ಹಳೆ ಹಾಕಿ ಬೋರಾಗಿ ಅಂತ ಅದನ್ನು ಕೊಟ್ಬಿಟ್ಟಿದ್ದೀನಿ. ಜಾಸ್ತಿ ನನ್ನ ಹತ್ರ ಸ್ಲಿಪ್ಪರ್ಸ್ ಏನು ಜಾಸ್ತಿ ಕಿತ್ತೋಗೋದಿಲ್ಲ. ನನಗೆ ಹಾಕ್ದಿರ ಕೊಟ್ಟಿರೋ ಅಂಥದ್ದು ಉಂಟು, ಕಿತ್ತಾಕಿ ಬಿಸಾಕಿರೋ ಅಂಥದ್ದು ಇಲ್ಲ. ನಮ್ಮ ಮನೆಯವ್ರ ಹತ್ರನೂ ಶೂಗಳಿದೆ, ಅವ್ರ ಹತ್ರನೂ ಶೂಗಳಿದೆ. ಅವರು ಜಾಸ್ತಿ ಶೂ ಎಲ್ಲ ಹಾಕ್ಕೊಳ್ಳೋದಿಲ್ಲ. ಎಲ್ಲಾದರೂ ಆಚೆ ಹೋಗಿ ಬಂದರೆ ಮಾತ್ರ ಶೂ ಹಾಕ್ಕೊತಾರೆ. ನಾನು ಈ ಥರ ಎಲ್ಲಾದರೂ ಆಚೆ ಹೋಗಿ ಬಂದಾಗ, ಎಲ್ಲಾದರೂ ಆಚೆ ಈಚೆ ಹೋದಾಗ ನನಗೆ ಯಾವ್ದು ಬೇಕು ಅಂತ ಅನ್ಸುತ್ತೆ ಆ ಥರದನ್ನು ನಾನು ಹಾಕ್ಕೊತೀನಿ ಅಷ್ಟೇ. ನೋಡಿದ್ರಲ್ಲ ನನ್ನ ಒಂದು ಸ್ಲಿಪ್ಪರ್ಸ್ ಕಲೆಕ್ಷನು ಇಷ್ಟೇ, ಮಿನಿಮಲ್ ಆಗಿದೆ. ನಿಮಗೆ ಇಷ್ಟ ಆಯಿತಾ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಯಾವ ಸ್ಲಿಪ್ಪರ್ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಮತ್ತು ಈ ಒಂದು ಈ ಸ್ಲಿಪ್ಪರ್ಸ್ ತೊಗೊಂಡಿದ್ನಲ್ಲ, ಇದರ ವೆಬ್ಸೈಟ್ ಏನಾದರೂ ಬೇಕಂತಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ಇಲ್ಲಿ SSS ಅಂತ ಇದೆ, SSS. ನಾನು ಇದರ ಒಂದು ವೆಬ್ಸೈಟ್ನ ನಾನು ಶೇರ್ ಮಾಡ್ತೀನಿ. ಆ ವೆಬ್ಸೈಟಲ್ಲಿ ಚೆಕ್ ಮಾಡಿ ಎಷ್ಟೊಂದು ಯೂನಿಕ್ ಆಗಿದೆ ಅಂತಂದರೆ ಆ ಒಂದು ವೆಬ್ಸೈಟ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಯಾಕಂದರೆ ಇನ್ನೂ ಬೈ ಮಾಡೋವಂಥದ್ದು ಇದೆ ಆ ಒಂದು ವೆಬ್ಸೈಟಲ್ಲಿ. ಅಷ್ಟು ಮಸ್ತ್ ಕಲೆಕ್ಷನ್ ಇದೆ. ಪ್ರೈಸು ಕೂಡ ಅಷ್ಟೇ, ತುಂಬ ಏನು ಹೆವಿ ಅಂತ ಏನೂ ಇಲ್ಲ. ಅಂದರೆ ನಾವು ಯಾವುದು ಸೆಲೆಕ್ಟ್ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ಯಾಟ್ರನ್ ಆಗಿರಲಿ, ಯೂನಿಕ್ ಆಗಿರಲಿ, ಅದ್ರ ಮೇಲೆ ಪ್ರೈಸು ಕೂಡ ಇರುತ್ತೆ. ಅದು ಬಿಟ್ಟರೆ ನಾನು ಪರ್ಟಿಕ್ಯುಲರಾಗಿ ಮಾರುತಿ ನಗರದ ಒಂದು ಶಾಪ್ ಇದೆ, ಸೊ ಆ ಒಂದು ಶಾಪಲ್ಲಿ ತೊಗೋತೀನಿ, ಇಲ್ಲಾಂದರೆ ಆನ್ಲೈನಲ್ಲಿ ತೊಗೋತೀನಿ. ಅದು ಬಿಟ್ಟರೆ ನಾನು ಜಾಸ್ತಿ ಅಷ್ಟಾಗಿ ಬೇರೆ ಕಡೆ ಎಲ್ಲೂ
ಚಪ್ಪಲ್ ತಗೋಬೇಕು ಅಂತ ಹೋಗಿ ತಗೊಳ್ಳಲ್ಲ. ಒಂದು 2 ಕಡೆ ಇಷ್ಟ ಆದರೆ ಮಾತ್ರ ತಗೊತೀನಿ. ಇದೆಲ್ಲ ಅಂತಂದರೆ ಎಲ್ಲಾದ್ರೂ ಈ ಆಚೆ ಹೋದಾಗ ಈ ಸ್ಟಾಲ್ಗಳಿಟ್ಟಿರ್ತಾರೆ ನೋಡಿ, ಯೂನಿಕ್ಕಾಗಿ ರಾಜಸ್ಥಾನ್ ಆ ಥರ ಬರುತ್ತೆ ನೋಡಿ. ಈ ಒಂದು ಸ್ಲಿಪ್ಪರ್ಸ್ ತೊಗೊಂಡಿದ್ದಲ್ಲ ರಾಜಸ್ಥಾನ್ದು, ಇದು ಕೂಡ ರಾಜಸ್ಥಾನ್ ಟೈಪಲ್ಲಿ ಬರುತ್ತೆ ಆ ಒಂದು ಡಿಸೈನಲ್ಲಿ. ಸೊ ಆ ಥರ ಬಂದಾಗ ಮಾತ್ರ ತೊಗೊತೀನಿ. ಯಾವಾಗ್ಲೂ ಹೋಗಿ ನಾನು ತಗೊಳಕ್ಕೆ ಹೋಗಲ್ಲ, ಇಲ್ಲಾಂದರೆ ಆನ್ಲೈನಲ್ಲಿ ಬೈ ಮಾಡಿಬಿಡ್ತೀನಿ, ಅಷ್ಟೇ ಬೆಸ್ಟು. ಆನ್ಲೈನಲ್ಲಿ ಬೈ ಮಾಡಿರೋವಂಥದ್ದು ಒಂದೆರಡು ಇದೆ, ಅದೆಲ್ಲ ಆಚೆ ಇದೆ. ಇಲ್ಲಾಂದರೆ ಡಿಮಾರ್ಟ್ಗೆ ಹೋದಾಗ ಡೈಲಿ ಯೂಸ್ಗೆ ಅಲ್ಲಿ ತೊಗೋತೀನಿ. ಒಂದಷ್ಟು ವಿಶ್ ಲಿಸ್ಟಲ್ಲಿ ಹಾಕಿಟ್ಟಿದ್ದೀನಿ ತೊಗೊಳ್ಳೋ ಅಂಥದ್ದನ್ನು. ಸೊ ಅದನ್ನು ಇನ್ನೂ ಬೈ ಮಾಡಿಲ್ಲ. ಸದ್ಯಕ್ಕೆ ನಾನು ಎಲ್ಲೂ ಆಚೆ ಹೋಗ್ತಾ ಇಲ್ಲ ಅಂದ್ಬಿಟ್ಟು ನಾನು ತೊಗೊಂಡಿಲ್ಲ. ಯಾವಾಗಾದರೂ ಆಚೆ ಹೋದಾಗ ಡೆಫಿನೆಟ್ಲಿ ನಾನು ತೊಗೋತೀನಿ ಅಂತಲೇ ಹೇಳ್ಬೋದು. ಮತ್ತು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.